Hello my dear students, so welcome to Easy Class YouTube channel. So ಇವತ್ತು ಬಯಾಲಜಿ ಸೆಕೆಂಡ್ ಇಯರ್ದು ಹ್ಯೂಮನ್ ರೀಪ್ರೊಡಕ್ಷನ್ ಚಾಪ್ಟರ್, ಎರಡನೇ ಚಾಪ್ಟರು ಹ್ಯೂಮನ್ ರೀಪ್ರೊಡಕ್ಷನ್ ಜಿಯಾಲಜಿನಲ್ಲಿ ಬರುವಂತಹ ಈ ಚಾಪ್ಟರ್ ಮೇಲೆ ಬರುವಂಥ MCQ ಕ್ವಶನ್ಸ್, ಬೋರ್ಡ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಆಗಿರ್ಬೋದು, ಆಮೇಲೆ ನಿಮ್ಮ ಥಿಯರಿ ಪಾಯಿಂಟ್ ಆಫ್ ವ್ಯೂ ಟೆಸ್ಟಿಗಾಗಿರ್ಬೋದು, ಮಿಡ್ ಟರ್ಮ್ ಕ್ವಶನ್ ಪೇಪರ್ಸ್ಗೂ ಓರಿಯೆಂಟೇಷನ್ ಆಗಿರ್ಬೋದು, ಆಮೇಲೆ CET ನೀಟ್ಗೂ ಆಗಿರ್ಬೋದು. ಸೊ ಬೇಸಿಕ್ ಆಗಿರುವಂತಹ ಒಂದಿಷ್ಟು MCQ ಕ್ವಶನ್ಸ್ನ ಡಿಸ್ಕಸ್ ಮಾಡ್ತೀನಿ, ಹಾಗೆ 2 ಮಾರ್ಕ್ಸ್ ಕ್ವಶನ್ಸ್ನ ಸ್ವಲ್ಪ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ಗೆ ಸೆಲೆಕ್ಟ್ ದಿ ಕರೆಕ್ಟ್ ಆಲ್ಟರ್ನೇಟಿವ್ ಫಾರ್ಮ್ಸ್ ಆಫ್ ದ ಚಾಯ್ಸ್ ಅಂತ ಹೇಳಿದ್ದಾರೆ. ಸೊ ಇದು ಟೈಟಲ್ ಇದು. ಓಕೆ, ಸೊ ಇದರಲ್ಲಿ ಫಸ್ಟ್ ಕ್ವಶನ್ ಏನಿದೆ ಹ್ಯೂಮನ್ ರೀಪ್ರೊಡಕ್ಷನ್ ಚಾಪ್ಟರ್ನಲ್ಲಿ, ಆಫ್ಟರ್ ಓವ್ಯುಲೇಷನ್ ಗ್ರಾಫಿಯನ್ ಫಾಲಿಕಲ್ ರಿಗ್ರೆಸ್ ಇಂಟು. ಸೊ ಯಾವುದೇ ರೀತಿ ಆನ್ಸರ್ಸ್ನ ನೋಡಬೇಡಿ, ಹಾಗೆ ನೋಡಿ ಎಕ್ಸ್ಪ್ಲನೇಷನ್ ಕೊಡ್ತಿರ್ತೀನಿ. ಓವ್ಯುಲೇಷನ್ ಮೀನ್ಸ್ ವಾಟ್? ಎಗ್ಗು ಎಲ್ಲಿಂದ ಗ್ರಾಫಿಯನ್ ಫಾಲಿಕಲ್ನಿಂದ ಓವರಿ ಒಳಗಡೆ ರಿಲೀಸ್ ಆಗೋದಕ್ಕೆ ಓವ್ಯುಲೇಷನ್ ಅಂತ ಹೇಳ್ತಾರೆ. ಓಕೆ, ಸೊ ಈ ಓವ್ಯುಲೇಷನ್ ಆದ ನಂತರ ಗ್ರಾಫಿಯನ್ ಫಾಲಿಕಲ್ ಏನಾಗಿ ಡಿಜನ್ರೇಟ್ ಆಗುತ್ತೆ. ರಿಗ್ರೆಸ್ ಅಂತಂದರೆ ಡಿಜನ್ರೇಟ್ ಆಗೋದು. ಸೊ ಏನಾಗೋದಕ್ಕೆ ಡಿಜನ್ರೇಟ್ ಆಗುತ್ತಪ್ಪ ಅಂತಂದರೆ ಕಾರ್ಪಸ್ ಲೂಸಿಯಮ್ ಅಂತ ಡಿಜನ್ರೇಟ್ ಆಗುತ್ತೆ ಇದು. ಓಕೆ, ಸೊ ಹಾಗಾದರೆ ಆಪ್ಷನ್ ಯಾವುದು ಕರೆಕ್ಟು? ಸಿ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಹ್ಯೂಮನ್ ಫೀಮೇಲ್ ರೀಚಸ್ ಮಿನೋಪಾಸ್ ಅರೌಂಡ್ ದ ಏಜ್. ಸೊ ಮಿನೋಪಾಸ್ ಅಂತಂದರೆ ಏನು? ಸೊ ಮಿನೋಪಾಸ್ ಮೀನ್ಸ್ ಈಗ ಫೀಮೇಲ್ನಲ್ಲಿರುವಂತಹ ಮೆನಿಸ್ಟ್ರಲ್ ಸೈಕಲ್ ಸೀಸ್ ಆಗೋದು ಅಂತಂದರೆ ಅದು ಸ್ಟಾಪ್ ಆಗೋದು ಅಥವಾ ಪಾಸ್ ಆಗೋದಕ್ಕೆ ಏನಂತ ಹೇಳ್ತಾರೆ? ಮಿನೋಪಾಸ್ ಅಂತ ಹೇಳ್ತಾರೆ. ಓಕೆ, ಸೊ ಎಷ್ಟನೇ ಏಜಿಗೆ ಮಿನೋಪಾಸ್ ಆಗುತ್ತೆ? 15 ಇಯರ್ಸ್ಗಾಗಲ್ಲ, 25 ಇಯರ್ಸ್ಗೂ ಆಗಲ್ಲ, 70 ಇಯರ್ಸ್, ಅದು ಪೂರ ಅಟ್ ದ ಲಾಸ್ಟ್ ಏಜಿಗೆ ಬಂದಾಗ ಮೀನ್ಸ್ ಓಲ್ಡ್ ಏಜ್ ಟೈಮ್ದಲ್ಲಿ ಬರುವಂಥ ಏಜ್ ಆಗಿರುತ್ತೆ. ಸೊ ಹಾಗಾದ್ರೆ ನೀವು ಅದನ್ನು ಮಿನೋಪಾಸ್ ಯಾವಾಗ ಆಗುತ್ತಪ್ಪ ಅಂತಂದರೆ 50 ಇಯರ್ಸ್ ಅರೌಂಡ್ ಆಗುತ್ತೆ. ಮಿನೋಪಾಸ್ ಇಟ್ ಈಸ್ ಅಟ್ 50 ಇಯರ್ಸ್ ಅಂತ ನೀವು ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ವಿಚ್ ಪಾರ್ಟ್ ಆಫ್ ದ ಸ್ಪರ್ಮ್, ಈ ಕ್ವಶನು ವಿಚ್ ಪಾರ್ಟ್ ಆಫ್ ದ ಸ್ಪರ್ಮ್ ಪ್ಲೇಸ್ ಆನ್ ಇಂಪಾರ್ಟೆಂಟ್ ರೋಲ್ ಇನ್ ಪೆನಿಟ್ರೇಟಿಂಗ್ ದ ಎಗ್ ಮೆಂಬ್ರೇನ್ ಅಂತ ಹೇಳ್ತಾರೆ. ಸೊ ಏನು ಎಗ್ ಮೆಂಬ್ರೇನ್ ಬರುತ್ತಲ್ಲ, ಸೊ ಎಗ್ ಮೆಂಬ್ರೇನ್ ಇದು ಜೋನಾ ಪೆಲ್ಲುಸಿಡಾ ಅಂತ ಇರುತ್ತೆ. ಸೊ ಈ ಜೋನಾ ಪೆಲ್ಲುಸಿಡಾ ಹತ್ತಿರೋದ್ರಿಂದ ಸ್ಪರ್ಮ್ದು ಯಾವ ಪಾರ್ಟು ಪೆನಿಟ್ರೇಟ್ ಮಾಡುತ್ತೆ ಅಂತ ಕೇಳ್ತಾ ಇದ್ದಾನೆ. ಓಕೆ, ಅಲೋಸೋಮ್ ಅಂತ ಬರುತ್ತೆ, ನ್ಯೂಕ್ಲಿಯಸ್ ಅಂತ ಕೊಟ್ಟಾನ, ಟೇಲ್ ಅಂತ ಕೊಟ್ಟಾರ, ಆಕ್ರೋಸೋಮ್ ಅಂತ ಕೊಟ್ಟಿದ್ದಾರೆ. ಅಲೋಸೋಮ್ಸು ಅಟೋಸೋಮ್ಸು ಡಿಪೆಂಡ್ಸ್ ಅಪಾನ್ ಇಟ್ ಇಸ್ ಅ ಕಾನ್ಸೆಪ್ಟ್ ಆಫ್ ಕ್ರೋಮೋಸೋಮ್ಸ್ದು. ನ್ಯೂಕ್ಲಿಯಸ್ ಸೆಲ್ದಲ್ಲೇ ಬರುತ್ತೆ, ನ್ಯೂಕ್ಲಿಯಸ್ಸು ಇರುತ್ತೆ ಸ್ಪರ್ಮ್ಗೆ. ಸೊ ಆ್ಯಕ್ಚುಲಿ ಪೆನಿಟ್ರೇಟ್ ಆಗುವಂಥ ಪಾರ್ಟ್ ಯಾವುದಪ್ಪ ಅಂತಂದರೆ ಆಕ್ರೋಸೋಮ್ ಅಂತ ಹೇಳ್ಬೋದು. ಓಕೆ, ಆನ್ಸರ್ ಆಪ್ಷನ್ ಡಿ ಆಗುತ್ತೆ. ಟೇಲ್ ಏನು ಮಾಡುತ್ತೆ? ಮೂಮೆಂಟ್ ಆಗಲು. ಓಕೆ, ಸೊ ಮೂಮೆಂಟ್ ಆಗಿರ್ಬೋದು, ಮೋಷನ್ ಮಾಡಲು ಏನು ಮಾಡುತ್ತಾ ಹೆಲ್ಪ್ ಮಾಡುವಂತಹ ಒಂದಿರುವಂಥ ಪಾರ್ಟ್ ಆಫ್ ಸ್ಪರ್ಮ್ ಅಂತ ಹೇಳ್ಬೋದು. ನೆಕ್ಸ್ಟ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಮೇಲ್ ಎಕ್ಸೆಸರಿ ಗ್ಲ್ಯಾಂಡ್ ಅಂತ ಹೇಳ್ತಾನೆ. ಮೇಲ್ ಎಕ್ಸೆಸರಿ ಗ್ಲ್ಯಾಂಡ್ಸ್ ಯಾವ್ಯಾವ ಬರ್ತಾವ? ಸಮೈನಲ್ ವೆಸಿಕಲ್ ಕರೆಕ್ಟು, ಪ್ರೋಸ್ಟೇಟ್ ಗ್ಲ್ಯಾಂಡ್ ಕರೆಕ್ಟು, ಬಲ್ಬೋರಿಥ್ರಲ್ ಗ್ಲ್ಯಾಂಡ್ ಕರೆಕ್ಟು. ಬಟ್ ಆಂಪುಲ್ಲಾ ಇದು ಫೀಮೇಲ್ ರೀಪ್ರೊಡಕ್ಟಿವ್ ಆರ್ಗನ್ನಲ್ಲಿ ಕಂಡುಬರುವಂತಹ ಪಾರ್ಟ್ ಆಗಿದ್ದರಿಂದ ಇದನ್ನು ಆಪ್ಷನ್ ನೀವು ತೆಗಿಬೇಕಾಗತ್ತೆ. ಹಾಗಾದರೆ ಯಾವುದಲ್ಲ? ಆಂಪುಲ್ಲಾ ಎಕ್ಸೆಸರಿ ಗ್ಲ್ಯಾಂಡ್ ಆಗಲ್ಲ. ಓಕೆ, ವಿಚ್ ಅಮಂಗ್ ದಿ ಫಾಲೋಯಿಂಗ್ ಹ್ಯಾಸ್ 23 ಕ್ರೋಮೋಸೋಮ್ಸ್. ಸೊ ಇಲ್ಲಿರುವಂಥ ಫಾಲೋಯಿಂಗ್ಸ್ನಲ್ಲಿ 23 ಕ್ರೋಮೋಸೋಮ್ಸ್ ಯಾವುದಕ್ಕಿದೆ ಅಂತ ಕೇಳ್ತಾ ಇದ್ದಾರೆ. ಸೊ 23 ಕ್ರೋಮೋಸೋಮ್. ಸ್ಪರ್ಮ್ಯಾಟೋಗೋನಿಯಾ ಮದರ್ ಸೆಲ್ ಆಗುತ್ತೆ, ಜೈಗೋಟು ಡಿಪ್ಲಾಯ್ಡ್ ಆಗಿರುತ್ತೆ, ಸೆಕೆಂಡರಿ ಊಸೈಡ್ ಬರುತ್ತೆ, ಊಗೈನ್ ಅಂತ ಬರುತ್ತೆ. ಊಗೋನಿಯಾ ಆಗಿರ್ಬೋದು, ಆಮೇಲೆ ಸ್ಪರ್ಮ್ಯಾಟೋಗೋನಿಯಾ ಆಗಿರ್ಬೋದು, ಮದರ್ ಸೆಲ್. ಸೊ ಇವುಗಳಲ್ಲಿ ಡಿಪ್ಲಾಯ್ಡ್ ಕಂಡೀಷನ್ ಇರುತ್ತೆ 46. ಜೈಗೋಟ್ ಇಟ್ ಇಸ್ ದ ರಿಸಲ್ಟ್ ಆಫ್ ಫರ್ಟಿಲೈಸೇಷನ್ ಆಗಿರೋದ್ರಿಂದ ಇಲ್ಲಿ ಸ್ಪರ್ಮು ಮತ್ತು ಎಗ್ ಎರಡೂ ಕೂಡ್ಕೊಳ್ಳೋದ್ರಿಂದ ಇಲ್ಲೂ ಎಷ್ಟಾಗುತ್ತೆ? 46 ಕ್ರೋಮೋಸೋಮ್ಸ್ ಇರ್ತವೆ. ಸೊ ನಮಗೆ ಎಕ್ಸಾಕ್ಟಾಗಿ ಕರೆಕ್ಟ್ ಆಗುವಂಥ ಆನ್ಸರ್ ಯಾವುದು? ಸೆಕೆಂಡರಿ ಊಸೈಟ್ನಲ್ಲಿ 23 ಕ್ರೋಮೋಸೋಮ್ಸ್ ಇರ್ತಾವೆ. ಸೊ ಸಿಂಗಲ್ ಹೆಪ್ಲಾಯ್ಡ್ ಸ್ಟ್ರಕ್ಚರ್ಸ್ ಇರುವಂತಹ ಎಗ್ದು ಅಥವಾ ಊಜೆನೆಸಿಸ್ನಲ್ಲಿ ಬರುವಂಥ ಸ್ಟ್ರಕ್ಚರ್ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ದ ಲೇಯರ್ ಆಫ್ ಯುಟರೈನ್ ವಾಲ್ ದ್ಯಾಟ್ ಕಾಂಟ್ರಾಕ್ಟ್ಸ್. ಓಕೆ, ಏನಿದೆ ಕ್ವಶನು? ದ ಲೇಯರ್ ಆಫ್ ಯುಟರೈನ್ ವಾಲ್ ಕಾಂಟ್ರಾಕ್ಟ್ಸ್ ಡ್ಯೂರಿಂಗ್ ಪಾರ್ಚುರೇಷನ್. ಸೊ ಅಲ್ಲಿ 3 ಲೇಯರ್ಸ್ ಬರ್ತಾವ. ಸೊ ಎಂಡೋಮೆಟ್ರಿಯಮ್ ಆಗಿರ್ಬೋದು, ಮಯೋಮೆಟ್ರಿಯಮ್ ಆಗಿರ್ಬೋದು, ಪೆರಿಮೆಟ್ರಿಯಮ್ ಆಗಿರ್ಬೋದು. ಓಕೆ, ಸೊ ಇನ್ನರ್ದು ಎಂಡೋಮೆಟ್ರಿಯಮು, ಮಿಡಲ್ದು ಮಯೋಮೆಟ್ರಿಯಮ್ ಆಗಿರ್ಬೋದು,
ಔಟರ್ ಲೇಯರ್ ಪೆರಿಮೆಟ್ರಿಯಮ್ ಆಗಿದೆ. ಇದರಲ್ಲಿ ಯಾವುದು ಕಾಂಟ್ರಾಕ್ಟ್ ಆಗುತ್ತೆ ಅಥವಾ ಪಾರ್ಚುರೇಷನ್ ಟೈಮ್ನಲ್ಲಿ ಯಾವುದು ಕಾಂಟ್ರಾಕ್ಟ್ ಆಗ್ತದೆ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಮಿಡಲ್ ಪಾರ್ಟ್ ಇರುವಂತಹ ಮಯೋಮೆಟ್ರಿಯಮ್ ಏನಾಗುತ್ತೆ ಕಾಂಟ್ರಾಕ್ಟ್ ಆಗುತ್ತೆ. ಎಂಡೋಮೆಟ್ರಿಯಮ್ ಏನಾಗುತ್ತೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಥಿಕ್ ವಾಲ್ ಆಗಿ ಏನಾಗಿಬಿಡುತ್ತೆ ಕನ್ವರ್ಟ್ ಆಗುತ್ತೆ. ಮೀನ್ಸು ಇಲ್ಲಿ ಈ ಟೈಪ್ ಬರುತ್ತಲ್ಲ ಇದು ಥಿಕ್ ವಾಲ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ. ಮಯೋಮೆಟ್ರಿಯಮ್ ತಿನ್ ಆಗಿರುತ್ತೆ, ಸ್ಮೂತ್ ಆಗಿರುತ್ತೆ, ಮಸಲ್ಸು ಟಿಶ್ಯೂಸು ಏನಾಗಿರುತ್ತೆ ಸಾಫ್ಟ್ ಆಗಿರುತ್ತೆ. ಸೊ ಇದು ಏನಾಗುತ್ತಪ್ಪ ಅಂತಂದರೆ ಸೊ ಕಾಂಟ್ರಾಕ್ಟ್ ಆಗುವಂಥ ಚಾನ್ಸ್ ಇರುತ್ತೆ. ಸೊ ಇದು ಕಾಂಟ್ರಾಕ್ಟ್ ಆಗೋದ್ರಿಂದ ಬೇಬಿ ಎಕ್ಸ್ಪೆಲ್ ಆಗುವಂಥ ಪ್ರೊಸೆಸ್ಗೆ ಹೆಲ್ಪ್ ಆಗುತ್ತೆ. ಅದಕ್ಕೆ ಪಾರ್ಚುರೇಷನ್ ಅಂತಾರೆ. ಸೊ ಅದಕ್ಕಾಗಿ ಇದಕ್ಕೆ ಬರುವಂಥ ಎಕ್ಸಾಕ್ಟ್ ಆನ್ಸರ್ ಯಾವುದಪ್ಪ ಅಂತಂದರೆ ಪಾರ್ಚುರೇಷನ್ಗೆ ಆಗುವಂಥ ಮಯೋಮೆಟ್ರಿಯಮ್ ಕಾಂಟ್ರಾಕ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಸ್ಪರ್ಮಿಯೇಷನ್ ಈಸ್ ದಿ ಪ್ರೊಸೆಸ್ ಆಫ್ ರಿಲೀಸ್ ಆಫ್ ಸ್ಪರ್ಮ್ ಫ್ರಮ್. ಸೊ ಇಲ್ಲಿ ಒಂದು ಸ್ವಲ್ಪ ಬೇಸಿಕ್ ನೋಡೋಣ. ಸ್ಪರ್ಮಿಯೋಜೆನೆಸಿಸ್ ಅಂತ ಬರುತ್ತೆ, ಸ್ಪರ್ಮಿಯೋಜೆನೆಸಿಸ್ ಅಂತ ಒಂದು ಬರುತ್ತೆ. ಓಕೆ, ಇನ್ನೊಂದು ಏನಪ್ಪ ಅಂತಂದರೆ ಸ್ಪರ್ಮಿಯೇಷನ್ ಅಂತ ಈಗ ಬಂದಿದೆ ನಿಮಗೆ. ಓಕೆ, ಸೊ ಈ ಎರಡು ಕಾನ್ಸೆಪ್ಟ್ನಲ್ಲಿ ಸ್ಪರ್ಮಿಯೋಜೆನೆಸಿಸ್ ಅಂದರೆ ಡೆವಲಪ್ ಆಗೋದು, ಡಿಫ್ರೆನ್ಷಿಯೇಟ್ ಆಗೋದು. ಸೊ ಅಲ್ಲಿ ಮಾಡಿಫೈ ಆಗುವಂಥ ಚಾನ್ಸ್ ಇರುತ್ತೆ. ಸ್ಪರ್ಮ್ಯಾಟಿಡ್ಸ್ ಏನಿರ್ತಾವಲ್ಲ ಹೆಪ್ಲಾಯ್ಡ್ಸು, ಅವು ಹೆಪ್ಲಾಯ್ಡ್ಸ್ ಇರ್ತಾವಲ್ಲ ಅವು ಇನ್ಆ್ಯಕ್ಟಿವ್ ಆಗಿರುತ್ತೆ. ಸೊ ಅವನು ಆ್ಯಕ್ಟಿವ್ ಆಗಿ ಕನ್ವರ್ಟ್ ಆಗುವಂಥ ಪ್ರೊಸೆಸ್ಗೆ ಸ್ಪರ್ಮಿಯೋಜೆನೆಸಿಸ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಸ್ಪರ್ಮಿಯೇಷನ್ ಅಂತಂದರೆ ಏನು? ಇಟ್ ಈಸ್ ದ ಪ್ರೊಸೆಸ್ ಆಫ್ ರಿಲೀಸ್ ಆಫ್ ಸ್ಪರ್ಮ್ಯಾಟಿಡ್ಸ್ ಅಂತ ಹೇಳ್ತಾರೆ. ಸೊ ಅದಕ್ಕೆ ಎಲ್ಲಿಂದ ರಿಲೀಸ್ ಆಗ್ತೈತಿ ಅದೇ ಈ ಕ್ವಶನ್ ಆಗಿದೆ. ಓಕೆ, ಸೊ ಯಾವ್ದು ಕಡೆಯಿಂದ ರಿಲೀಸ್ ಆಗುತ್ತೆ ಅನ್ನೋದನ್ನು ಕ್ವಶನ್. ಒಂದನೇ ಆಪ್ಷನ್ ಏನಿದೆ ಸ್ಪರ್ಮಿನಿಫೆರಸ್ ಟ್ಯೂಬಲ್ಸ್ ಅಂತಾನೆ, ವಾಸಾ ಡಿಫ್ರೆನ್ಸ್ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಯಾವುದು ಎಪಿಡೈಡಿಮಿಸ್ ಅಂತದ. ಸೊ ಪ್ರೊಸ್ಟೇಟ್ ಗ್ಲ್ಯಾಂಡ್ ಅಂತ ಇದೆ. ಸೊ ಇದು ಎಲ್ಲಿಂದ ರಿಲೀಸ್ ಆಗಬೇಕಾಗಿರುತ್ತೆ ಈ ಪ್ರೊಸೆಸ್ಗೆ ಏನಂತಾರೆ ಸ್ಪರ್ಮಿಯೇಷನ್ ಅಂತಂದರೆ ಸೊ ಸೆಮಿನಿಫೆರಸ್ ಟ್ಯೂಬಲ್ಸ್ನಿಂದ ರಿಲೀಸ್ ಆಗುವಂತಹ ಪ್ರೊಸೆಸ್ ಇದು. ನೆನಪಿಟ್ಕೊಳ್ಳಿ, ಇಲ್ಲಿ ಡೆವಲಪ್ ಆಗುತ್ತಾ ಸೆಮಿನಿಫೆರಸ್ನಿಂದ ಇವೇನಿರ್ತಾವಲ್ಲ ಸ್ಪರ್ಮ್ಯಾಟಿಡ್ಸ್ಗಳು ರಿಲೀಸ್ ಆಗುವಂಥ ಪ್ರೊಸೆಸ್ ಆಗುತ್ತದೆ. ಅದಕ್ಕಾಗಿ ಸ್ಪರ್ಮಿಯೇಷನ್ ಇಟ್ ಈಸ್ ದ ಪ್ರೊಸೆಸ್ ಆಫ್ ರಿಲೀಸ್ ಆಫ್ ಸ್ಪರ್ಮ್ ಫ್ರಮ್ ಸೆಮಿನಿಫೆರಸ್ ಟ್ಯೂಬಲ್ಸ್ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ 8th ಕ್ವಶನ್ ನೋಡೋಣ. ಕಾರ್ಪಸ್ ಲೂಸಿಯಮ್ ಪ್ರೊಡ್ಯೂಸಸ್. ಏನು ಕಾರ್ಪಸ್ ಲೂಸಿಯಮ್ ಯಾವ ಹಾರ್ಮೋನ್ನ ಪ್ರೊಡ್ಯೂಸ್ ಮಾಡುತ್ತೆ? ಪ್ರೊಜೆಸ್ಟಿರಾನನ್ನು ಪ್ರೆಗ್ನೆನ್ಸಿ ಹಾರ್ಮೋನ್ನ ಪ್ರೊಡ್ಯೂಸ್ ಮಾಡುತ್ತೆ. ಇಸ್ಟ್ರೋಜನ್ ಬರಲ್ಲ, ಟೆಸ್ಟೋಸ್ಟಿರಾನ್ ಆಗಿರ್ಬೋದು, ಇದು ಮೇಲ್ನಲ್ಲಿ ಕಂಡು ಬರುತ್ತೆ. ಪ್ರೋಲ್ಯಾಕ್ಟಿನ್ ಇಸ್ಟ್ರೋಜನ್ ಫೀಮೇಲ್ದು. ಸೊ ಸೆಕ್ಸ್ ಕ್ಯಾರೆಕ್ಟರ್ ಆಗಿರ್ಬೋದು, ಮೆನ್ಸ್ಟ್ರಲ್ ಸೈಕಲ್ ಟೈಮ್ನಲ್ಲಿ ಆಗುವಂಥ ಹಾರ್ಮೋನ್ಸು. ಸೊ ಮೇನ್ ಇಂಪಾರ್ಟೆಂಟ್ ಯಾವುದಪ್ಪ ಅಂತಂದರೆ ಪ್ರೊಜೆಸ್ಟಿರಾನ್ ಆಗುತ್ತೆ. ಸೊ ನೆಕ್ಸ್ಟ್ ಹ್ಯೂಮನ್ ಎಂಬ್ರಿಯೋ ವಿತ್ 8 to 16 ಬ್ಲಾಸ್ಟೋಮರ್ಸ್ ಇಟ್ ಈಸ್ ಕಾಲ್ಡ್. ಸೊ ಅಲ್ಲಿ ಸೆಲ್ ಡಿವಿಷನ್ ಆಗುತ್ತಲ್ಲ, ಸೊ ಬ್ಲಾಸ್ಟೋಮರ್ಸ್ಗಳು ಏನಾಗ್ತಾವೆ ಫಾರ್ಮೇಷನ್ ಆಗ್ತಿರ್ತಾವೆ. ಅಲ್ಲಿ ಮರುಲಾ ಅಂತ ಫಾರ್ಮ್ ಆಗುತ್ತೆ. 16 to 32 ಆಗೋದಕ್ಕೆ ಬ್ಲಾಸ್ಟೋಸಿಸ್ಟ್ ಅಂತ ಹೇಳ್ತಾರೆ. ಸೊ 18 to 16ಗೆ ಮರುಲಾ ಅಂತ ಹೇಳ್ತಾರೆ. ಸೊ ಇಲ್ಲಿ ಕ್ಲೀವೇಜು ಬರೋಲ್ಲ, ಟ್ರೋಪೋಬ್ಲಾಸ್ಟು ಬರೋಲ್ಲ. ಸೊ ಇವೆರಡು ಪ್ರೊಸೆಸ್ ಆಗುತ್ತೆ. ಕ್ಲೀವೇಜ್ ಆಗಿರ್ಬೋದು, ಟ್ರೋಪೋಬ್ಲಾಸ್ಟು ಇದೊಂದು ಪಾರ್ಟ್ ಆಗುತ್ತೆ. ಬಟ್ ಯಾವುದೇ ರೀತಿಯಾದಂತಹ ಬ್ಲಾಸ್ಟೋಮರ್ಸು 8 to 16 ಫಾರ್ಮ್ ಆಗುತ್ತಲ್ಲ ಅದು ಯಾವುದಪ್ಪ ಅಂತಂದರೆ ಅದು ಮರುಲಾ ಆಗಿರುತ್ತೆ. 16 to 32 ಬ್ಲಾಸ್ಟೋಸಿಸ್ಟ್ ಆಗುತ್ತೆ. ಬಟ್ ಎಕ್ಸಾಕ್ಟಾಗಿ 8-16 ಕೇಳೋದ್ರಿಂದ ಇದು ಕರೆಕ್ಟ್ ಆನ್ಸರ್. ಓಕೆ, ಎಂಬ್ರಿಯೋಸ್ ಹಾರ್ಟ್ ಈಸ್ ಡೆವಲಪ್ಡ್ ಡ್ಯೂರಿಂಗ್ ಯಾವ ಟ್ರೈಮಿಸ್ಟರ್ನಲ್ಲಿ ಎಂಬ್ರಿಯೋ ಹಾರ್ಟ್ ಡೆವಲಪ್ ಆಗುತ್ತೆ ಅಂತ ಕೇಳಿದ್ದಾರೆ. ಫಸ್ಟ್ ಟ್ರೈಮಿಸ್ಟರ್, ಸೆಕೆಂಡ್ ಟ್ರೈಮಿಸ್ಟರ್, ಆಮೇಲೆ ಥರ್ಡ್ ಟ್ರೈಮಿಸ್ಟರ್, ಫೋರ್ತ್ ಟ್ರೈಮಿಸ್ಟರ್ ಅಂತ ಕೇಳಿದ್ದಾರೆ. ಫಸ್ಟ್ ಟ್ರೈಮಿಸ್ಟರ್ ಅಂದರೆ 3 months, ಮೊದಲು 3 ತಿಂಗಳು, ನೆಕ್ಸ್ಟ್ 2 ತಿಂಗಳು, ಸೊ 3ನೇ ತಿಂಗಳು, 4ನೇ ತಿಂಗಳು, ಈ ಟೈಪ್ ಆಫ್ ಇರುವಂತಹ ಸೊ 3 ತಿಂಗಳದ್ದು ಏನು ಮಾಡ್ತಾರೆ ಇದನ್ನು ಮಾಡಿದ್ದೆ ಟ್ರೈಮಿಸ್ಟರ್ ಅಂತ ಹೇಳ್ತಾರೆ. ಸೊ ಇದು ಹಾರ್ಟು ಇನಿಷಿಯಲ್ ಡೇಸ್ ಮೀನ್ಸ್ ಫಸ್ಟ್ ಟ್ರೈಮಿಸ್ಟರ್ನಲ್ಲಿ ಏನೇ ಫಾರ್ಮೇಷನ್ ಆಗುವಂತಹ ಇದು ಪಾರ್ಟ್ ಆಗಿರೋದ್ರಿಂದ ಸೊ ಆನ್ಸರ್ ಯಾವುದಾಗುತ್ತಪ್ಪ ಅಂತಂದರೆ ಫಸ್ಟ್ ಟ್ರೈಮಿಸ್ಟರ್ ಆಗುತ್ತೆ. ಓಕೆ, ರಿಮೆಂಬರ್ ದಿಸ್ ಆನ್ಸರ್. ಹೇರ್ ಫಾರ್ಮೇಷನ್ ಆಗಿರ್ಬೋದು, ಫಿಂಗರ್ಸ್ ಲಿಮ್ಸ್ಗಳ ಫಾರ್ಮೇಷನ್ ಆಗಿರ್ಬೋದು, ಈ ಟೈಪ್ ಆಫ್ ಸೊ 9 monthsನಲ್ಲಿ ಏನೇನು ಡೆವಲಪ್ ಆಗ್ತಾವಲ್ಲ ಈಚ್ನು ನೀವು ಸ್ವಲ್ಪ NCERT ಆಗಿರ್ಬೋದು, ಒಂದಿಷ್ಟು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಆಗಿರ್ಬೋದು, ಒಂದಿಷ್ಟು ಪಾಯಿಂಟ್ಸ್ನ ಮಾಡಿಟ್ಕೊಂಡ್ರೆ ಈ ಕ್ವಶನ್ಸು ಯಾವುದೇ ರೀತಿ ಟಫ್ ಬಂದರೂ ನೀವು ಮಾಡ್ಕೊಳ್ಬೋದು. ಓಕೆ, ಸೊ ನೆಕ್ಸ್ಟ್ ಏನಿದೆ, ವಿಚ್ ಈಸ್ ನಾಟ್ ಅ ಹಾರ್ಮೋನ್ ಆಫ್ ಹ್ಯೂಮನ್ ಪ್ಲಾಸೆಂಟಾ. 3 ಹಾರ್ಮೋನ ರಿಲೀಸ್ ಮಾಡುತ್ತೆ. HPL ಅಂದರೆ ಹ್ಯೂಮನ್ ಪ್ಲಾಸೆಂಟಲ್ ಲ್ಯಾಕ್ಟೇಷನ್ ಅಂತ ಬರುತ್ತೆ, ಹ್ಯೂಮನ್ ಕೊರಿಯಾನಿಕ್ ಗೊನಾಡೋಟ್ರಾಪಿನ್ ಅಂತ ಬರುತ್ತೆ. ಸೊ ಆಮೇಲೆ ಪ್ರೋಲ್ಯಾಕ್ಟಿನ್ ಹಾರ್ಮೋನ್ ಬರುತ್ತೆ. ಇವೆರಡು 3 ಏನು ಮಾಡ್ತಾ ಪ್ಲಾಸೆಂಟಾ ರಿಲೀಸ್ ಮಾಡುತ್ತೆ. ಬಟ್ ರಿಲ್ಯಾಕ್ಸಿನ್ ಹಾರ್ಮೋನ್ ಇದು ರಿಲೀಸ್ ಮಾಡಲ್ಲ. ಸೊ ಅದಕ್ಕಾಗಿ ಸೊ ಇಟ್ ಈಸ್ ನಾಟ್ ಅ ಹಾರ್ಮೋನ್ ಆಫ್ ಅ ಹ್ಯೂಮನ್ ಪ್ಲಾಸೆಂಟಾ ಅಂತ ಕೇಳಿದ್ರೆ ಆನ್ಸರ್ ಯಾವುದಾಗುತ್ತೆ ಪ್ಲಾಸೆಂಟಾ ಆಗುತ್ತೆ. ಓಕೆ, the fluid filled cavity antrum is the characteristic feature of the following follicle. So following follicles ಗಳು ಫಾರ್ಮೇಷನ್ ಆಗೋದಾಗ ಪ್ರೈಮರಿ ಫಾಲಿಕಲ್ ಆಗುತ್ತೆ,
ಸೊ ಸೆಕೆಂಡರಿ ಫಲಿಕಲ್ ಆಗುತ್ತೆ, ಟರ್ಷರಿ ಫಲಿಕಲ್ ಆಗುತ್ತೆ, ಸೊ ಲೇಟರ್ ಗ್ರಾಫಿಯನ್ ಫಲಿಕಲ್ ಆಗುತ್ತೆ. ಆ್ಯಂಟ್ರಮ್ ಡಿಪಾಸಿಷನ್ ಆಗೋದು ಯಾವುದಪ್ಪ ಅಂತಂದರೆ ಟರ್ಷರಿ ಫಲಿಕಲ್ನಲ್ಲಿ ಆಗುವಂತಹ ಒಂದು ಪ್ರೊಸೆಸ್ ಆಗಿರೋದ್ರಿಂದ ಇದಕ್ಕೆ ಆನ್ಸರ್ ಯಾವುದಪ್ಪ ಅಂತಂದರೆ ಆ್ಯಂಟ್ರಮ್ ಡಿಪಾಸಿಷನ್ ಟರ್ಷರಿ ಫಲಿಕಲ್ನಲ್ಲಿ ಆಗುತ್ತೆ. ಓಕೆ, temperature of the scrotum which is necessary for the functioning of a testis is always below the 2 degrees Celsius. Okay, so direct question ಇದೆ. ಸೊ ಆನ್ಸರ್ ಯಾವುದಾಗುತ್ತೆ 2 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಇರಬೇಕು. ಫಾರ್ ಎಕ್ಸಾಂಪಲ್ ಬಾಡಿ ಟೆಂಪ್ರೇಚರ್ಗಿಂತನೂ ಸೊ ಅಲ್ಲಿ 2 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಇರೋಕ್ಕೆ ಸ್ಕ್ರಾಟಮ್ ಏನಿರುತ್ತಲ್ಲ ಟೆಸ್ಟಿಸ್ನ ಕವರ್ ಮಾಡಿರುತ್ತಲ್ಲ, ಸೊ ಈ ಡೆನ್ಸ್ಲಾಗಿರುವಂತಹ ಈ ಸ್ಕಿನ್ನು ಅದನ್ನು 2 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಮೇಂಟೈನ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಇನ್ನೊಂದು, ದ ಸೆರಟೋಲಿ ಸೆಲ್ಸ್ ಆರ್ ರೆಗ್ಯುಲೇಟೆಡ್ ಬೈ ದ ಪಿಟ್ಯೂಟರಿ ಹಾರ್ಮೋನ್ ನೌನ್ ಆಸ್. ಸೆರಟೋಲಿ ಸೆಲ್ಸ್ ನ್ಯೂಟ್ರಿಷನ್ಸ್ನ ಪ್ರೊವೈಡ್ ಮಾಡುತ್ತೆ. ಯಾವ ಪ್ರೊಸೆಸ್ನಲ್ಲಿ? ಸ್ಪರ್ಮ್ನ ಫಾರ್ಮೇಷನ್ ಮಾಡುವಂಥ ಸ್ಪರ್ಮ್ಯಾಟೋಜೆನೆಸಿಸ್ನಲ್ಲಿ ಬರುತ್ತೆ. ಓಕೆ, ಸೊ ಇಲ್ಲಿ ಈ ಸೆರಟೋಲಿ ಸೆಲ್ಸ್ನ ಯಾವುದು ಅಥವಾ ಸೆರಟೋಲಿ ಸೆಲ್ಸ್ನ ರೆಗ್ಯುಲೇಟ್ ಮಾಡುವಂಥ ಪಿಟ್ಯೂಟರಿ ಹಾರ್ಮೋನ್ ಯಾವುದಂತ ಕೇಳಿದ್ದಾರೆ. ಇಲ್ಲಿ LH ಅಂತ ಬರುತ್ತೆ, ಲ್ಯೂಷನೈಸಿಂಗ್ ಹಾರ್ಮೋನು, FSH ಅಂತ ಬರುತ್ತೆ, ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನು, ಗೊನ್ಯಾಡೋಟ್ರಾಪಿನ್ ರಿಲೀಸ್, GnRH ಈ ಹಾರ್ಮೋನು ಮತ್ತು ಈ ಹಾರ್ಮೋನ ರಿಲೀಸ್ ಮಾಡುತ್ತೆ. ಸೊ ಈಗ ಆಪ್ಷನ್ನು FSH ಮತ್ತು LHನಲ್ಲಿ. ಸೊ ಅದಕ್ಕಾಗಿ ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಏನಿದೆ ಅಲ್ಲ, ಸೆರಟೋಲಿ ಸೆಲ್ಸ್ಗಳನ್ನ ಡೆವಲಪ್ ಮಾಡುವಂತಹ ಟೈಮ್ನಲ್ಲಿ ಹೆಲ್ಪ್ ಮಾಡುತ್ತದೆ. ಸೊ ಅದಕ್ಕಾಗಿ ಆನ್ಸರ್ ಯಾವುದು? ಆಪ್ಷನ್ B ಆಗಿರುತ್ತೆ. ಓಕೆ, ಆನ್ಸರ್ ಇರ್ತದೆ FSH ಆಗಿ. ಸಮೈನಲ್ ಪ್ಲಾಸ್ಮಾ ಇನ್ ಹ್ಯೂಮನ್ ಇಟ್ ಇಸ್ ರಿಚ್ ಇನ್. ಸಮೈನಲ್ ಪ್ಲಾಸ್ಮಾ ಸಮೈನಲ್ ವೆಸಿಕಲ್ ಆಗಿರ್ಬೋದು, ಬಲ್ಬೋರೆಥ್ರಲ್ ಗ್ಲ್ಯಾಂಡ್ಸ್ ಆಗಿರ್ಬೋದು, ಇದು ಸಿಕ್ರೆಟ್ ಮಾಡುವಂತಹ ಏನು ಪಾರ್ಟ್ ಇರುತ್ತಲ್ಲ ಫ್ಲೂಯಿಡು, ಅದನ್ನು ರಿಲೇಟ್ ಇರುವಂಥ ಕ್ವಶನ್. ಇದು ರಿಚ್ ಇಟ್ ಇಸ್ ಇನ್ ಫ್ರುಕ್ಟೋಸ್, ಕ್ಯಾಲ್ಸಿಯಮ್ ಆ್ಯಂಡ್ ನೋ ಎಂಜೈಮ್ಸ್ ಅಂತಾರೆ. ಸೊ ಇಟ್ ಇಸ್ ರಿಚ್ ಇನ್ ಗ್ಲೂಕೋಸ್ ಆ್ಯಂಡ್ ಸರ್ಟನ್ ಬಟ್ ಹ್ಯಾಸ್ ನೋ ಕ್ಯಾಲ್ಸಿಯಮ್ ಅಂತ ಹೇಳ್ತಾನೆ. ಫ್ರುಕ್ಟೋಸ್ ಸರ್ಟನ್ ಎಂಜೈಮ್ಸ್ ಬಟ್ ಪುವರ್ ಇನ್ ಕ್ಯಾಲ್ಸಿಯಮ್ ಅಂತ ಹೇಳ್ತಾರೆ. ಫ್ರುಕ್ಟೋಸ್ ಇರುತ್ತೆ, ಕ್ಯಾಲ್ಸಿಯಮ್ ಇರುತ್ತೆ, ಸರ್ಟನ್ ಎಂಜೈಮ್ಸ್ ಇರುತ್ತೆ. ಆ್ಯಕ್ಚುಲಿ ಆನ್ಸರ್ ಡಿ ಕರೆಕ್ಟ್ ಆಗುತ್ತೆ. ಸೊ ಫ್ರುಕ್ಟೋಸ್ ಇರುತ್ತೋ, ಕ್ಯಾಲ್ಸಿಯಮ್ ಇರುತ್ತೆ, ಸರ್ಟನ್ ಎಂಜೈಮ್ಸ್ ಕೂಡ ಇರುತ್ತೆ ಅದರಲ್ಲಿ. ಓಕೆ, ಅದಕ್ಕಾಗಿ ಆಪ್ಷನ್ ಡಿ ಆಗುತ್ತೆ 15th ಕ್ವಶನ್. ಪ್ರೊಸ್ಟೇಟ್ ಗ್ಲ್ಯಾಂಡ್ಸ್ ಆರ್ ಲೊಕೇಟೆಡ್ ಬಿಲೋ. ಪ್ರೊಸ್ಟೇಟ್ ಗ್ಲ್ಯಾಂಡ್ಸು ಯಾವ ಪಾರ್ಟ್ನಲ್ಲಿ, ಯಾವ ಇದ್ರ ಲೊಕೇಟೆಡ್ನಲ್ಲಿ ಆಗಿರುತ್ತೆ ಲೊಕೇಶನ್ನ ಕೇಳಿದೆ. ಸೆಮಿನಲ್ ವೆಸಿಕಲ್ ಬಿಲೋ ಇರುತ್ತಾ, ಎಪಿಡೆಡಮಿಸ್ ಬಿಲೋ ಇರುತ್ತಾ, ಬಲ್ಬೋ ಇರುತ್ತಲ್ಲ ಗ್ಲ್ಯಾಂಡ್, ನನ್ ಆಫ್ ದಿ ಅಬೋ. ಸೊ ಎಪಿಡೆಡಮಿಸ್ ಆಗಿರ್ಬೋದು ಎಕ್ಸೆಸರಿ ಡಕ್ಟ್ಸ್ದಲ್ಲಿ ಬರುತ್ತೆ, ಬಲ್ಬೋ ಇರುತ್ತಲ್ಲ ಗ್ಲ್ಯಾಂಡು, ಇನ್ನು ಉಳಿತಾವುದು ಸಮೈನಲ್ ವೆಸಿಕಲ್. ಸೊ ಈ ಕ್ವಶನ್ ಕೇಳಿದ್ದು ಪ್ರೊಸ್ಟೇಟ್ ಗ್ಲ್ಯಾಂಡು. ಸೊ ಪ್ರೊಸ್ಟೇಟ್ ಗ್ಲ್ಯಾಂಡ್ ಆಗಿರ್ಬೋದು, ಇದು ಸಮೈನಲ್ ವೆಸಿಕಲ್ನ ಬಿಲೋದಲ್ಲಿ ಏನಾಗಿರುತ್ತೆ ಲೊಕೇಟ್ ಆಗಿರುತ್ತೆ. ಸೊ ಆಪ್ಷನ್ ಯಾವುದಾಗುತ್ತಪ್ಪ ಅಂತಂದರೆ ಆಪ್ಷನ್ A ಅಂತ ಹೇಳ್ಬೋದು. ಓಕೆ, ಸಮೈನಲ್ ವೆಸಿಕಲ್ ಬಿಲೋದಲ್ಲಿ ಪ್ರೊಸ್ಟೇಟ್ ಗ್ಲ್ಯಾಂಡ್ ಇರುತ್ತೆ, ನಂತರ ಬಲ್ಬೋ ಇರುತ್ತಲ್ಲ ಗ್ಲ್ಯಾಂಡ್ ಬರುತ್ತೆ. ಓಕೆ, ಸೊ ನೆಕ್ಸ್ಟು ಇನ್ ವಿಚ್ ಪಾರ್ಟ್ ಆಫ್ ಹ್ಯೂಮನ್ ಫೀಮೇಲ್ reproductive system fertilization takes place ಅಂತ ಹೇಳ್ತಾರೆ. ಸೊ ಇನ್ ವಿಚ್ ಪಾರ್ಟ್ ಆಫ್ ದ ಹ್ಯೂಮನ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಫರ್ಟಿಲೈಸೇಷನ್ ಮೀನ್ಸ್ ಯಾವ ಪಾರ್ಟ್ನಲ್ಲಿ? ಆಂಪುಲರ್ ಇಸ್ತಮಸ್ ಜಂಕ್ಷನ್ ಅಂತ ಅಥವಾ ಆಂಪುಲರ್ ಇಸ್ತಮಸ್ ರೀಜನ್ ಅಂತ ಹೇಳ್ತಾರೆ. ಸೊ ಈ ಆನ್ಸರ್ ಏನಾಗುತ್ತೆ? ಕರೆಕ್ಟ್ ಆಗುತ್ತೆ. ದ ವೈಡರ್ ಪಾರ್ಟ್ ಆಫ್ ದ ಓವಿಡಕ್ಟ್ನಲ್ಲಿ 3 ಪಾರ್ಟ್ಸ್ ಬರ್ತವೆ. ಯಾವ? ಇನ್ಫಂಡಿಬುಲಮ, ಇಸ್ತಮಸ್, ಆಂಪುಲಾ ಆಗಿರ್ಬೋದು. ಸೊ ವೈಡರ್ ಪಾರ್ಟ್ ಯಾವುದಪ್ಪ ಅಂತ ಕೇಳಿದರೆ ಆಂಪುಲಾ ಅಂತ ಬರುತ್ತೆ. ಸೊ ಫಿಂಬ್ರೆ ಇದು ಫಿಂಗರ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ ಅಷ್ಟೇ. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಹಾರ್ಮೋನ್ ಹೆಲ್ಪ್ಸ್ ಇನ್ ಪಾರ್ಚುರೇಷನ್ ಅಂತ ಕೇಳ್ತಾರೆ. ಪಾರ್ಚುರೇಷನ್ ಟೈಮ್ನಲ್ಲಿ ಅಥವಾ ಡೆಲಿವರಿ ಆಗುವಂಥ ಟೈಮ್ನಲ್ಲಿ ರಿಲೀಸ್ ಆಗುವಂಥ ಹಾರ್ಮೋನ್ ಯಾವುದು? ಆಕ್ಸಿಟಾಸಿನ್ ಆಗುತ್ತೆ. ಓಕೆ, ಸೊ ಪ್ರೊಜೆಸ್ಟಿರಾನ ಪ್ರೆಗ್ನೆನ್ಸಿ ಮೇಂಟೈನ್ ಮಾಡುತ್ತಾ, ಇಸ್ಟ್ರೋಜನ್ನ ಸೊ ಮೆನ್ಸ್ಟ್ರಲ್ ಸೈಕಲ್ ಟೈಮ್ನಲ್ಲಿ ಆಗಿರ್ಬೋದು, FSH ಅಲ್ಲೇ ಆಗಿರ್ಬೋದು, ಬಟ್ ಪ್ರೊಜೆಸ್ಟಿರಾನ್ ಆಗಿರ್ಬೋದು. ಸೊ ಇವೆಲ್ಲ ಆ ಟೈಮ್ನಲ್ಲಿ ಇದ್ದಿದ್ರೆ, ಬಟ್ ಆಕ್ಸಿಟಾಸಿನ್ ಏನಾಗುತ್ತಪ್ಪ ಅಂತಂದರೆ ಸೊ ಪಾರ್ಚುರೇಷನ್ ಅಥವಾ ಡೆಲಿವರಿ ಆಗುವಂಥ ಟೈಮ್ನಲ್ಲಿ ಸೊ ಪಾರ್ಚುರೇಷನ್ ಇಂಟೆನ್ಸ್ ಆಗಿ ಈ ಥರದ ಹಾರ್ಮೋನ್ ಸಿಕ್ರೇಷನ್ ಆಗುವಂಥದ್ದು ಯಾವುದಪ್ಪ ಅಂದರೆ ಆಕ್ಸಿಟಾಸಿನ್ ಆಗುತ್ತೆ. ಸೊ ಅದಕ್ಕೆ ಆನ್ಸರ್ ಆಪ್ಷನ್ ಡಿ. ನಂಬರ್ ಆಫ್ ಸ್ಪರ್ಮ್ಯಾಟೋಜೋವಾ ಪ್ರೊಡ್ಯೂಸ್ಡ್ ಫ್ರಮ್ ಅ ಸಿಂಗಲ್ ಪ್ರೈಮರಿ ಸ್ಪರ್ಮ್ಯಾಟೋಸೈಟ್. ಸೊ ಒನ್ ಪ್ರೈಮರಿ ಸ್ಪರ್ಮ್ಯಾಟೋಗೋನಿಯಾ ಇರುತ್ತೆ. ಸೊ ಸ್ಪರ್ಮ್ಯಾಟೋಗೋನಿಯಾದ ಪ್ರೈಮರಿ ಸ್ಪರ್ಮ್ಯಾಟೋಸೈಟ್ಸ್ ಆಗುತ್ತಾ. ಸೊ ಈ ಪ್ರೈಮರಿ ಸ್ಪರ್ಮ್ಯಾಟೋಸೈಟ್ಸ್ ಕೂಡ್ಕೊಂಡು ಎಟ್ ದ ಎಂಡ್ ಹೌ ಮೆನಿ ಪ್ರೊಡ್ಯೂಸಸ್ ಸಿಂಗಲ್ ಪ್ರೈಮರಿ ಸ್ಪರ್ಮ್ಯಾಟೋಜೋವಾ ಎಷ್ಟು ಫಾರ್ಮ್ ಆಗ್ತಾವೆ? ಸ್ಪರ್ಮ್ಯಾಟೋಜೋವಾ ಮೀನ್ಸ್ ಇಟ್ ಈಸ್ ಬಿಫೋರ್ ದ ಸ್ಟೇಜ್ ಆಫ್ ಆರ್ ಸ್ಪರ್ಮ್ಯಾಟಿಡ್ಸ್ ಅಂತ ಹೇಳ್ಬೋದು. ಸೊ ಟೋಟಲ್ಸು ಮೀನ್ಸ್ ಸ್ಪರ್ಮ್ಯಾಟಿಡ್ಸ್ಗಳಾದಮೇಲೆ ಟೋಟಲ್ ಆಗಿ ಸ್ಪರ್ಮ್ಯಾಟೋಜೋವಾ 4 ಆಗಿ ಕನ್ವರ್ಟ್ ಆಗುತ್ತೆ. ಸ್ಪರ್ಮ್ ಅಂತ ಇಟ್ಕೊಳ್ಳಿ, ಸ್ಪರ್ಮ್ಯಾಟೋಜೋವಾ ಅಂದರೆ ಸ್ಪರ್ಮೆ, ಅದಕ್ಕಾಗಿ ಸೊ ಎಷ್ಟು ಅಂತ ಆನ್ಸರ್ ಕರೆಕ್ಟ್ ಆಗುತ್ತೆ 4. ಹ್ಯೂಮನ್ ಕೊರಿಯೋನಿಕ್ ಗೊನ್ಯಾಡೋಟ್ರಾಪಿನ್ ಈಸ್ ಪ್ರೊಡ್ಯೂಸ್ಡ್ ಓವರಿ, ಫಾಲಿಕಲ್ನಿಂದ, ಪ್ಲಾಸೆಂಟಾಯಿಂದ, ಪಿಟ್ಯೂಟರಿ. ಪ್ಲಾಸೆಂಟಾ HCG, HPL,
ಆಮೇಲೆ ಪ್ರೋಲ್ಯಾಕ್ಟಿನ್ ಹಾರ್ಮೋನ್ ಅಂತ ಹೇಳ್ಬೋದು. ಸೊ ಆಮೇಲೆ ಇಸ್ಟ್ರೋಜನ್ನು ಬರುತ್ತೆ. ಸೊ ಈ ಟೈಪ್ ಆಫ್ ಹಾರ್ಮೋನು ಪ್ರೋಲ್ಯಾಕ್ಟಿನ್ ಆಗಿರ್ಬೋದು. HCG HPL ಹಾರ್ಮೋನ್ನ ಸಿಕ್ರೆಟ್ ಮಾಡುವಂತಹ ಯಾವುದಪ್ಪ ಅಂತಂದರೆ ಪ್ಲಾಸೆಂಟಾ. ಅದಕ್ಕಾಗಿ ಆನ್ಸರ್ ಯಾವುದಾಗುತ್ತೆ? HCG ಸಿಕ್ರೆಟೆಡ್ ಬೈ ಪ್ಲಾಸೆಂಟಾ. ಓಕೆ. At what stage of life is oogenesis is initiated in a human female? At the age of during puberty, no? during menarche level, during menopause, during embryonic development. oogenesis ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಅದಕ್ಕಾಗಿ ಎಂಬ್ರಿಯಾನಿಕ್ ಡೆವಲಪ್ಮೆಂಟಿಂದನೇ ಸ್ಟಾರ್ಟ್ ಆಗುತ್ತೆ ಆ್ಯಕ್ಚುಲಿ. ಓಕೆ. ಸೊ ಹಾಗಾದರೆ ಆಪ್ಷನ್ ಡಿ ಆಗುತ್ತೆ. ಇದು ಮೆನಿಸ್ಟ್ರಲ್ ಸೈಕಲ್ ಸ್ಟಾರ್ಟ್ ಆಗುವಂಥ ಏಜ್. ಪ್ಯೂಬರ್ಟಿ ಆಗಿರ್ಬೋದು, ಮಿನಾರ್ಚ್ ಆಗಿರ್ಬೋದು, ಮಿನೋಫಾಸ್ ಸೀಸ್ ಆಗುವಂತಹ ಆಪ್ಷನ್ ಆಗಿದೆ. ಸೊ ಅದಕ್ಕಾಗಿ ಆಪ್ಷನ್ ಯಾವುದು ಕರೆಕ್ಟಪ್ಪ ಅಂತಂದರೆ ಎಂಬ್ರಿಯಾನಿಕ್ ಡೆವಲಪ್ಮೆಂಟಲ್ ಆನ್ಸರ್. ವಿಚ್ ಒನ್ ಈಸ್ ರಿಲೀಸ್ಡ್ ಫ್ರಮ್ ದ ಓವರಿ? ಓವರಿಯಿಂದ ಏನು ರಿಲೀಸ್ ಆಗುತ್ತೆ? ಗ್ರಾಫಿಯನ್ ಫಲಿಕಲ, ಪ್ರೈಮರಿ ಸೂಸೈಡ್ಸು, ಸೆಕೆಂಡರಿ oocyte ಅಥವಾ oogoneum ರಿಲೀಸ್ ಆಗುತ್ತೆ ಅಂತ ಕೇಳ್ತಾರೆ. ಸೊ ಆ್ಯಕ್ಚುಲಿ oogoneum ಅದು ಆಗಿರ್ಬೋದು. ಇವೆಲ್ಲ ಏನಪ್ಪ ಅಂತಂದರೆ ಮದರ್ ಸೆಲ್ಸ್ಗಳು, ಪ್ರೈಮರಿ oocyte ಆಗಿರ್ಬೋದು, ಗ್ರಾಫಿಯನ್ ಫಲಿಕಲ್ನಲ್ಲಿ ಅಟ್ ದ ಎಂಡ್ ರಿಲೀಸ್ ಆಗುವಂತಹ ಸ್ಟ್ರಕ್ಚರ್ ಯಾವುದಪ್ಪ ಅಂದರೆ ಓವರಿಯಿಂದ ಸೆಕೆಂಡರಿ oocyte ಆಗುತ್ತೆ. ಯಾವುದು? ಸೆಕೆಂಡರಿ oocyte. ಸೊ ಆಪ್ಷನ್ ಯಾವುದು? ಬಿ ಅಂತ ಬರುತ್ತೆ. ಓಕೆ. ನೆಕ್ಸ್ಟ್, ಸ್ಟ್ರಕ್ಚರ್ ಕನೆಕ್ಟಿಂಗ್ ದ ಫೀಟಸ್ ಆಫ್ ಪ್ಲಾಸೆಂಟಾ, ಅಂಬ್ಲಿಕಲ್ ಕಾರ್ಡ್, ಅಮ್ನಿಯಾನ್ ಅಂತ ಹೇಳ್ತಾನೆ, ಯೋಕ್ ಸ್ಯಾಕ್ ಅಂತ ಹೇಳ್ತಾರೆ, ಕೊರಿಯೋನಿ ಅಂತ. ಆ್ಯಕ್ಚುಲಿ ಅಂಬ್ಲಿಕಲ್ ಕಾರ್ಡ್, ಸೊ ಏನು ಕರಳು ಹುರಿ ಅಂತ ಹೇಳ್ತೀವಲ್ಲ, ಅದು ಏನಂತ ಹೇಳ್ತಾವೆ? ಅಂಬ್ಲಿಕಲ್ ಕಾರ್ಡ್ ಕನೆಕ್ಟ್ ಮಾಡುತ್ತೆ. ಓಕೆ. ದ ಫಸ್ಟ್ ಮೂಮೆಂಟ್ ಆಫ್ ದ ಫೀಟಸ್ ಆರ್ ಅಬ್ಸರ್ವ್ ಡ್ಯೂರಿಂಗ್ ದ ವಿಚ್ ಮಂತ್ ಆಫ್ ದ ಪ್ರೆಗ್ನೆನ್ಸಿ? ಸೊ ಫಸ್ಟ್ ಮಂತ್, ಆಮೇಲೆ ಸೆಕೆಂಡ್ ಮಂತು, 5th ಮಂತು, 6th ಮೂಮೆಂಟ್ ಆಗೋದು. ಸೊ ಮದರ್ ಏನು ಯುಟ್ರಸ್ನಲ್ಲಿ ಮೂಮೆಂಟ್ ಆಗುವಂತಹ ಯಾವ ಮಂತ್ನಲ್ಲಿ ಆಗುತ್ತೆ ಕೇಳ್ತಾ ಇದ್ದಾರೆ? 5th ಮಂತ್ ಆನ್ಸರು. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಮೇಲ್ ಎಕ್ಸೆಸರಿ ರೀಪ್ರೊಡಕ್ಟಿವ್ ಗ್ಲ್ಯಾಂಡ್? ಸಮ್ಯಾನಲ್ ವೆಸಿಕಲ್, ಪ್ರೋಸ್ಟೇಟ್ ಗ್ಲ್ಯಾಂಡ್, ಬಲ್ಬರ್, ಇವೆಲ್ಲ ಎಕ್ಸೆಸರಿ ಗ್ಲ್ಯಾಂಡ್ಸ್. ಬಟ್ ಯಾವುದಾಗೋದಲ್ಲ? ಡಕ್ಟ್ ಆಗಿರುತ್ತೆ. ಯಾವುದು? ಎಪಿಡೆಡಿಮಿಸ್ ಆಗಿರ್ಬೋದು. ಎಕ್ಸೆಸರಿ ರೀಪ್ರೊಡಕ್ಟಿವ್ ಗ್ಲ್ಯಾಂಡ್ ಎಪಿಡೆಡಿಮಿಸ್ ಆಗಬೇಕಾಗಿತ್ತು. ಸೊ ಇದು ರಾಂಗ್ ಕೊಟ್ಟಿದ್ದಾರೆ. ಓಕೆ. ಸೊ ಇದು ರಾಂಗು. ಸೊ ಎಪಿಡೆಡಿಮಿಸ್ ಇಟ್ ಈಸ್ ನಾಟ್ ಅ ಎಕ್ಸೆಸರಿ ರೀಪ್ರೊಡಕ್ಟಿವ್ ಗ್ಲ್ಯಾಂಡ್. ಜರ್ಮ್ ಸೆಲ್ಸ್ ಇನ್ ದ ಟೆಸ್ಟ್ಸ್ ಆರ್ ಪ್ರೊವೈಡೆಡ್ ವಿತ್ ದ ನ್ಯೂಟ್ರಿಷನ್. ಸರ್ಟೋಲಿ ಸೆಲ್ಸ್ನಿಂದ ಏನು ಮಾಡ್ತವೆ? ಸೊ ನ್ಯೂಟ್ರಿಷನ್ಸ್ನ ಪ್ರೊವೈಡ್ ಮಾಡ್ತಾರೆ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇನ್ ಹ್ಯೂಮನ್ ಬೀಯಿಂಗ್ ಈಸ್ 23 ಕ್ರೋಮೋಸೋಮ್ಸ್? ಯಾವುದರಲ್ಲಿ 23 ಕ್ರೋಮೋಸೋಮ್ಸ್ ಇರ್ತವೆ? ಮದರ್ ಸೆಲ್ಲು, ಪ್ರೈಮರಿ ಸ್ಪರ್ಮ್ಯಾಟೋಸೈಟು, ಇನ್ನೂ ಅದರಲ್ಲಿ 46 ಕ್ರೋಮೋಸೋಮ್ಸ್ ಇರ್ತಾವೆ. ಆಮೇಲೆ oogoneum ಮದರ್ ಸೆಲ್ಲು, ಉಳಿತಾವುದಿನ ಸೆಕೆಂಡರಿ oocyte. ಸೆಕೆಂಡರಿ oocyte ಏನಾಗಿರುತ್ತಪ್ಪ ಅಂತಂದರೆ ಹೆಪ್ಲಾಯ್ಡ್ ಆಗಿ ಕನ್ವರ್ಟ್ ಆಗಿರುತ್ತೆ. ಸೊ ಅದಕ್ಕಾಗಿ ಸಿ ಆಪ್ಷನ್ ಕರೆಕ್ಟ್. ದ ಕಾಮನ್ ಡ್ಯೂ ಟು the common duct formed by the union of the duct of seminal vesicle and vasa efferentia. ಕಾಮನ್ ಡಕ್ಟ್ ಯಾವ್ದು ಫಾರ್ಮ್ ಆಗುತ್ತಪ್ಪ ಅಂತಂದರೆ ಎಪಿಡೆಡಿಮಿಸ್, ಇಜಾಕ್ಯುಲೇಟರಿ ಡಕ್ಟ್, ಯುರೆತ್ರಾ, ರಿಟೇಟ್ ಟೆಸ್ಟಿಸ್ ಅಂತ ಕೇಳಿ. ಸೊ ದ ಕಾಮನ್ ಡಕ್ಟ್ ಫಾರ್ಮ್ಡ್ ಬೈ ದ ಯೂನಿಯನ್ ಆಫ್ ಸೆಮಿನಲ್ ವೆಸಿಕಲ್ ಆ್ಯಂಡ್ ವಾಸಾ ಡಿಫರೆನ್ಸ್. ಸೊ ಯಾವುದಪ್ಪ ಅಂತಂದರೆ ಇಜಾಕ್ಯುಲೇಟರಿ ಡಕ್ಟ್ ಅಂತ ಬರುತ್ತೆ. ಯಾವುದು ಬರುತ್ತೆ? ಇಜಾಕ್ಯುಲೇಟರಿ ಡಕ್ಟ್. ಸೊ ಆಪ್ಷನ್ನು ಬಿ ಅಂತ ಕರೆಕ್ಟ್ ಆನ್ಸರ್. ಸೊ ಇನ್ನೂ ಅಷ್ಟು ಕ್ವಶನ್ಸ್ ಇದ್ದಾವೆ. ಸೊ ಬೇಕಾದರೆ ನೀವು ಟ್ರೈ ಮಾಡ್ಬೋದು. ಇದ್ರದ್ದು ನಾನು ಬೇಕಾದ್ರೆ ಕ್ವಶನ್ಸ್ನ ಇದು ಮಾಡ್ತೀನಿ. ಸೊ ಬೇಕಾದ್ರೆ ನೀವು ವಿಡಿಯೋನಲ್ಲಿ ಸ್ಕ್ರೀನ್ಶಾಟ್ ತಗೊಳ್ಬೋದು. ಇದ್ರದ ಸ್ಕ್ರೀನ್ಶಾಟ್ ತಗೊಂಡು ನೀವು ಟ್ರೈ ಮಾಡ್ಬೋದು. ಸೊ ಇವಷ್ಟು ನೆಕ್ಸ್ಟ್ ವಿಡಿಯೋನಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ನ ಕವರ್ ಮಾಡ್ತೀನಿ. ಸೊ ಇವು ನಿಮ್ಮನ್ನು ಪ್ರಾಕ್ಟೀಸ್ ಮಾಡೋಕ್ಬೇಕಾದ್ರೆ ತೊಗೊಳ್ಬೋದು. ಓಕೆ. ಸೊ ಇಷ್ಟು ಹ್ಯೂಮನ್ ರೀಪ್ರೊಡಕ್ಷನ್ ಚಾಪ್ಟರ್ನಿಂದ ಬಂದಿರತಕ್ಕಂಥ ಎವ್ರಿ ಇಯರ್ ಪ್ರೀವಿಯಸ್ ಇಯರ್ ಆಗಿರ್ಬೋದು. ಸೊ ನೆಕ್ಸ್ಟು ಯಾವುದೇ ರೀತಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ ಪಿಕ್ ಮಾಡಿರೋಂಥ ಕ್ವಶನ್ಸ್ಗಳಾಗಿದ್ದಾವೆ. ಸೊ ಅದಕ್ಕಾಗಿ MCQ ಇಂಪಾರ್ಟೆಂಟ್ ನಿಮಗೂ. ಸೊ ಹಾಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸ್ ಇಂಪಾರ್ಟೆಂಟ್. ಅದಕ್ಕಾಗಿ ಸೊ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಈ ವಿಡಿಯೋನ ಆದಷ್ಟು ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಶೇರ್ ಮಾಡಿ. ಆದಷ್ಟು ನೀವು ಏನಾದರೂ ಬೇಕಾದರೆ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಗಿರ್ಬೋದು 2 ಮಾರ್ಕ್ 3 ಮಾರ್ಕ್ 5 ಮಾರ್ಕ್ಸ್ನ ಈ ಚಾಪ್ಟರ್ ಮೇಲಿಂದ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಆದಷ್ಟು ವಿಡಿಯೋನ ಶೇರ್ ಮಾಡಿ. ಓಕೆ. ಬಾಯ್ ಸ್ಟೂಡೆಂಟ್ಸ್.